ನೋಡ್ರಿ ಅರ್ಶಿನ ಕುಂಕುಮ ಬಂದು ನಾವೇ ನೆನಪು ಮಾಡ್ಬೇಕು ಇವ್ರಿಗೆ ಅರ್ಶಿನ ಮಮತಾ ಸೀರೆ ಹಾಕೊಂಡು ಮಿಂಚಕತ್ತಲ್ಲ ನೋಡ್ರಿ ಹಸಗಾಗಿ ಅರ್ಶಿನ ಕುಂಕುಮ ಕೊಡಕ್ ಬಂದವ್ರಿಗೆ ತಗೊಂಡೋಗಿ ಬಂದವ್ರಿಗೆ ಕುಬುಸ ಹೆಂಗೆ ಇದು ಮಾತಾಡೋದಲ್ಲ ಸ್ಪೀಡ್ ಹಿಡಿದ್ ಈ ತರ ಕೆಲಸ ಮಾಡ್ತಾರ ಈ ತರ ಇಲ್ಲ ಅಂತ ಸೊ ನೋಡ್ರಿ ಇಲ್ಲಿ ಈ ಸೈಡ್ ಹೋಳಿಗೆ ರೆಡಿ ಮಾಡಾಕತ್ತಾರ ಜ್ಯೋತಿ ಅವರು. ಈ ಕಡೆ ಸಾಂಬಾರು ರೆಡಿ ಆಗ್ತಿದೆ, ಅಂದರೆ ಹೋಳಿಗೆ ಸಾಂಬಾರು ಇನ್ನೂ ಮಾಡಕತ್ತಾರ. ನೀನು ಒಬ್ಬಕ್ಕೆ ಮಾಡ್ತೀಯ, ಯಾರನ್ನ ಬೇಕಾಗ್ತಾರೆ ಹೆಲ್ಪ್? ಹಾಂ, ಒಬ್ಬಕ್ಕೆ ಮಾಡ್ತಾಳಂತ. ಅಂತ ನಿನ್ನ ರೆಡಿನೇ ಆಗಿಲ್ಲ, ಇಲ್ಲಿ ಇದು ಮಾಡಕತ್ತಾಳ. ಸೊ ಇವಾಗ ನೋಡ್ರಿ ಕೃಷ್ಣನ್ ನೋಡ್ರಿ ಹೆಂಗೈತಿ, ಹೂವಿನ್ಯಾರ ಎಲ್ಲ ಅಡ್ಜಸ್ಟ್ ಮಾಡೀವಿ. ಕೃಷ್ಣನ ಮೂರ್ತಿಗೆ ಬಕೆಟ್ ಒಂದು ತೆಗೆದಿಡ್ಬೇಕು. ಇದು ಮತ್ತೆ ಏನೋ ಪಾರ್ಸಲ್ ಆರ್ಡ್ರ್ ಮಾಡ್ಯಾರ, ಅಲ್ಲಿ ಬಂದೈತಿ. ಏನು ಆರ್ಡ್ರ್ ಮಾಡ್ಯಾರ ಅಂತ ಅಲ್ಲಿಗೆ ಬಂದ ಬಂದ ಕೆಳಗಡೆ ಅದು ಅಲ್ಲಿ ಅದಾರ ನೋಡ್ರಿ. ನಾನೊಂದು ಮೀಶೋದಾಗ ಆರ್ಡ್ರ್ ಮಾಡಿದ್ದೆ, ಆರ್ಡ್ರ್ ಬಂದೈತಿ. ಏನೈತಿ ಅಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ನಾನು ಕ್ರಿಸ್ಮಸ್ ಆದದ್ದು ಫೋಟೋ ಅಲ್ಲಿ ಮನೆಗೆ ಹಾಕ್ಬೇಕಂತ ಹೇಳಿ ಆರ್ಡರ್ ಮಾಡಿದ್ದೆ. ಗೊತ್ತಿಲ್ಲ ಅದೇನೋ ಯಾವುದಂತ ನನಗೆ ಕನ್ಫರ್ಮ್ ಇಲ್ಲ. ಸರಿ ಹಚ್ಕೊಂಡಿಲ್ಲ ಹಚ್ಕೊಂಡಿದ್ದೆ, ಅದು ಸ್ಟಿಕ್ಕರ್ನು ಎಲ್ಲಿ ತೊಳೋದು ಹೆಂಗೆ ಬಿಟ್ಟು ಮೆದ್ರೆ ಹೋಯ್ತು. ಆದ ಸ್ಟಿಕ್ಕರ್ ಗಾಡಿ ಮ್ಯಾಗ ಆಯ್ತಾ? ಸೊ ನೋಡತ್ತನ ಕೃಷ್ಣ ಏನೈತಿ ಅಂತ. ದೊಡ್ಡದು ಸಟ್ ಮತ್ತೇನು ಪೇ ಮಾಡಿದ್ದಾನೆ? ರೊಕ್ಕ ಕೊಟ್ಟು ಎಷ್ಟು? ವೇಟ್ ಚೆಕ್ ಮಾಡೋದು. ಹೌದೌದು, ವೇಟ್ ಚೆಕ್ ಮಾಡೋದೆ. ಸೊ ನೋಡ್ರಿ, ವೇಟ್ ಚೆಕ್ ಮಾಡೋದು ಆರ್ಡರ್ ಮಾಡೀವಿ. ನಾನು ಯಾವುದೋ ಫೋಟೋದು ಅದಕ್ಕೆ ಪೇ ಮಾಡಿದ್ವಿ. ನಾನು ಫೋಟೋದ ಪೇ ಮಾಡಿದ್ದೆ, ಇದು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ದೆ. ಮಾಮಂದಲ್ಲ, ನಾವು ಎಷ್ಟು ತಿಂಗಳದಾಗ ಎಷ್ಟು ಸಣ್ಣ ಆಗ್ತೀವಿ, ಎಷ್ಟು ತಿಂಗಳದಾಗ ಎಷ್ಟು ದಪ್ಪ ಆಗ್ತೀವಿ ಅಂತ. ಇಲ್ಲ, ನನಗೆ ಮಾಡ್ಕೊಂಡಿನಿ ಗೊತ್ತಿರ್ತದೆ. ಇಲ್ಲಿ ಚೆಲ್ಲ ಹಾಕ್ಬೇಕು. ನಾನು ಎದ್ದಾಳೆ ನಾನು ನೋಡೆ ತಡಕ ಸಲ್ಲು ತಮ್ಮ ಸೊಲ್ಲು ಎಲ್ಲಿ ಅಲ್ಲಿ ರಿಮೋಟ್ ಐತೆ ನೋಡ್ಕೊಡು. ಆ ರಿಮೋಟಿನ ಸೆಲ್ ಬರಲ್ಲ. ಬರ್ತಾವ ಕೊಡು. ಇದು ತೆಳಗಿದೆ, ಇದು ತೆಳಗಿದೆ. ತಡಕಂತೆ ಸ್ವಲ್ಪ. ಈಗ ನಮ್ಮ ತಂಗಿ 51 kg ಅದ. ನೀನು ಎಷ್ಟು kg ಇದ್ದಿ? ನೀನು ಫಸ್ಟ್ ನೋಡ್ಕಿ. 5. ಸೊ ನೋಡ್ರಿ, ತೂಕ ನೋಡ್ಕೊಳಕತ್ತಾಳ. ಯಪ್ಪೋ, 41 kg. 41 kg 30 ಗ್ರಾಮ್ ಅದಲ್ಲ. ನಾನು ಎಷ್ಟು kg? ನೀನು ನಾನು ಬ್ಲಾಸ್ಟ್ ಮುರಿದೋಗುತ್ತಾನ. ಹಂಗಾಗಿ ನಿಂದು ನೀನು ಅನ್ಕೊಂಬಿಟ್ಟು ಅಷ್ಟು ಇದ್ದು ಕೆಟ್ಟೋಗಿದ್ದೀನಿ ಅಂತ. ಇಡಾಗಿಲ್ಲ, ಏನಾಗಲ್ಲ. 87 kg 5 ಗ್ರಾಮ್ ಅದನು. 80 20 kg ಅಲ್ಲ, 20 ಅಲ್ಲ. ಇನ್ನ 20 ನೀನ್ ಬಾ, ಎಷ್ಟು kg ಇದೆ ನೋಡಪ್ಪ. ಈಗಿನ ಅಷ್ಟು ಇರ್ತ 50 ಅಂತದಲ್ಲಿ 57 kg 25 ಗ್ರಾಮ್ ಅದ. ಡುಮು ಕಾಣ್ತಾಳಲ್ಲಿ ಒಂದು ಇನ್ನೊಟ್ಟೆ ಅದಳ.
ಕನ್ನಡದಲ್ಲಿ ಅಲ್ಲೇ ನನಗಿಂತ ಹೆಚ್ಚದಾಗಿ ನೋಡು ಆಕಿಂದ 50 ಈಕಿಂದ 50 ಅದು 1 kg. ನಾನು 2 kg ಅದು 20 kg. ನಾನು ಇವಾಗ ಸೊ ಅದಕ್ಕೆ ನಾನು 45 kg ಇದೆ ನಮ್ಮ ಫಸ್ಟ್ ತೂಕ ಜಾಸ್ತಿ ಇರೋದಕ್ಕೆ ತೂಕ ಕಮ್ಮಿ ಮಾಡಿಸ್ಬೇಕಂತ ಹೇಳಿ ತಗೋತೀನಿ. 10 kg ತಗೊಂಡಿರ್ಬೇಕು ಈಗ 87 ಅದಿ ನೋಡಿ, ಇನ್ನೊಂದು ವಾರ ಬಿಟ್ಟು 80 ಮಾಡ್ಬೇಕು. ಚಿನ್ನ ಕಾಣೋಣ ಕಾಣ್ತೀನಿ ರೈಟ್. ನಮ್ಮ ಪಾಪು ತೂಕ ಚೆಕ್ ಮಾಡಕತ್ತೀವಿ ಎಷ್ಟು ಕೆಜಿ ಅದಾವ ಅಂತ. ತೆಲಿನೇ ಬರೋವಲ್ಲ ತೆಗಿ ಎಷ್ಟು ಕೆಜಿ? 4 ಕೆಜಿ 4 ಕೆಜಿ 4 ಕೆಜಿ ಅದಲ್ಲ. 4 kg 55 ಗ್ರಾಮ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿಯ ಪೂಜೆ ನಡೆಯಕತೈತಿ. ನೋಡಿರ್ಬೋದು ನೀವು, ನೋಡ್ರಿ ಯಾವ ಥರ ಪ್ರತಿಯೊಂದು ಮಮತಾ ಮಾಡ್ಯಾಳ ಅಂತಂದ್ರೆ ಭಾರಿ ಮಾಡ್ಯಾಳ. ಸೊ ನೋಡ್ರಿ ಯಾವ ಥರ ಚೆನ್ನಾಗಿ ಮಾಡ್ಯಾಳ ಮಮತಾ ಆಗಲಿ ಅವ್ರ ತಂಗಿ ಜ್ಯೋತಿ ಆಗಲಿ ಇಬ್ರು ಸೇರಿ ಮಾಡ್ಯಾರ. ಎಷ್ಟು ಚೆನ್ನಾಗಿದೆ ನೋಡ್ರಿ. ಈ ಸೈಡ್ ಕೃಷ್ಣನ ಮೂರ್ತಿಗೆ ಹೂವಿನಾರ ಏನೇನೋ ಡೆಕೋರ್ ಮಾಡ್ಯಾಳ. ಅಷ್ಟೇ ರೆಡಿ ಆಕೈತಾರಿನ. ರೆಡಿ ಆಗಿ ಬಂದಮೇಲೆ ಮಾಡ್ಬೇಕು. ಬಂದಿದ್ರು ಪಕ್ಕದ ಮನೆಯವ್ರು. ಬರೀ ಇವಾಗ ಪೂಜೆ ಸ್ಟಾರ್ಟ್ ಮಾಡೋ ಟೈಮ್ ಆಗಿಬಿಟ್ಟೈತೆ ಭಾಳ. ಲೇಟಾಗಿ ಮಾಡೋದು ಅಬ್ಸರ್ವ್ ಮಾಡೋದಾದ್ರೆ ನೋಡಿ ಇಲ್ಲಿ ಯಾವ ಟೆಕ್ನಿಕ್ ಓಡಿಸಲ್ಲ ಅಂತ. ಅದು ಬಾಟಲ್ ಮೇಲೆ ಇಟ್ಟು ಅದನ್ನು ದೀಪ ಹಚ್ಚಾಳ. ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಯಾವ ಥರ ಫುಲ್ ಕ್ಲೋಸಪ್ಪಿಂದ ತೋರ್ಸಕತ್ತೀನಿ. ಸೀರೆ ಗೀರೆ ಆಗಲಿ ಅಂದರೆ ಮೂರ್ತಿ ತಗೋಬೇಕು ಅಂದ್ಕೊಂಡಿವಿ, ಮೂರ್ತಿ ತೊಗೊಳಕ್ಕಾಗಲಿಲ್ಲ. ಭಾಳ ಲೇಟ್ ಆಯ್ತು. ನಾವು ಬೆಳಗ್ಗೆನೇ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಲೇಟಾಗಿ ಮಾಡಕತ್ತೀವಿ. ಬರೀ ಪೂಜೆ ಮಾಡಕತ್ತೆ ನೋಡ್ರಿ ಅಂತ ಇಲ್ಲಿ ಇಡುತ್ತಡಿ. ಕರೆಕ್ಟ ಬರ ಕುಂತೀನಾ ಯಾಕಡೆ ಇಡುತ್ತೆ. ಹಾಂ ಇದು ಕರೆಕ್ಟ್ ಆಗೈತಿ. ನೀವು ತಗೊಂಡ್ಬಿಡ್ರಿ ಆರತಿ, ಅಲ್ಲಿಂದ ನೀವು ಆರತಿ ಮಾಡ್ತೀವಿ. ಸುಟ್ಟಿಟ್ಟಿಲ್ಲ ಅದು ಹೋಗಿ ಹಂಗಾಗಿ ನಮ್ಮ ಕೈ ಇವಾಗ ಸದ್ಯಕ್ಕೆ. ಆಮೇಲೆ ಏನಕ್ಕೆ ಕುಂಕುಮ, ಅರ್ಶಿನ ಕುಂಕುಮ ಕೊಡೋದನ್ನ ಕರಿತೀವಿ. ಆ ಟೈಮ್ನಾಗ ಎಲ್ಲರೂ ಬರ್ತಾರೆ. ಇವ್ರ ಅಮ್ಮ ಕೂಡ ಆ ಮನೇಲಿ ಅದಾಳೆ. ಯಾಕಂದ್ರೆ ಹುಡ್ರನ್ನೆಲ್ಲ ಕರ್ಕೊಂಡು ಹೋಗ್ಯಾರ, ಡಿಸ್ಟರ್ಬ್ ಆಗುತ್ತೆ ಇಲ್ಲಿ ಪೂಜೆ ಮಾಡೋಕೆ ಅಂತೇಳಿ ಆ ಕಡೆ ಕರ್ಕೊಂಡು ಹೋಗ್ಯಾರ. ಅವ್ರನ್ನ ಕರೆಸ್ಬೇಕು. ಎಲ್ಲಿ ಹೊಡಬೋದು? ಏನು ಮಳೆ ಬರಕುಂತೈತಿ? ಹಂಗಲ್ಲ ಇದ್ರ ತಗೊಂಡಿದ್ದೀನಿ ಸುತ್ತಿಗೆ ಏನಾಯ್ತು ಸುತ್ತಿಗಿಲ್ಲ. ಕಟಿಂಗ್ ಪ್ಲೇಯರ್ ಐತೆ ತಗೊಂಬೋದು. ಕೈ ಮೇಲೆ ನೋಡಿ ಕಟಿಂಗ್ ಪ್ಲೇಯರ್ ಈಗಾಲ ಕೊಡ್ತಾರೆ. ಇಲ್ಲಿ ಹೊಡೆದ್ರೆ ಸೌಂಡ್ ಜಗ್ಗಿ ಬರುತ್ತೆ, ಟಕ್ 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 ಅಂತ ಸೌಂಡ್ ಬರುತ್ತೆ. ಹಂಗಾಗಿ ಸುತ್ತಿ ನೋಡಿ ಹಿಂಗನ ಹೊಡಿಬೋದು. ಹೆಂಗೆ ಹೇಳ ಹಿಂಗೆ ಇಡೀ ಹೊಡಿ ಗ್ಲಾಸ್ ಗ್ಲಾಸ್ ಬಂತು ಬಂತು. ನಾನು ಹೇಳಿದ ಐಡಿಯಾ ಸಕತ್ತಾಗೈತಿ. ಏ ಅಪ್ರಿ ಅಡ ಕೆಲಸ ಹಿಂಗ ನನಗೆ ಏಪ್ರಿ ಅಂತ ಗಾಡಿ ಕಳಿಸಿ ಯಪ್ಪ ಹಿಡ್ತಾನೆ ಒಂದು ಗ್ಲಾಸ್ ಫುಲ್ ಬಂತು ನೋಡಲ್ಲ.
ತೆಲಿ ಹೊಡ್ಯಾಕತ್ತದ ಓಪನ್ ಮಾಡಿ ನೋಡಿ ಸುತ್ತಿಗಿಲಿಂದ ಹೊಡೆದಿನ ಸುತ್ತಿಗೆ ಅಲ್ಲ ಅದು. ಸಾರಿ ಅದು ತುಂಬಿದ್ದು ನೀರನ್ನು ಕುಡಿಯೋದನ್ನ ನೀನು ನೋಡ ಅಷ್ಟು ತುಂಬಿ ಹೋಗುತ್ತಾ ಜ್ಯೋತಿ ನೀನೊಂದು ಗ್ಲಾಸ್ ಇನ್ನೊಂದು ಗ್ಲಾಸ್ ತಗೊಂಬೋ ತೆಲಿ ಹೊಡ್ಯಾಕತ್ತವ ಸೋನ ಯಾಕೆ ಉರಿ ಬಂದವ ಇವ್ರ ಸೈಡ್ ಜ್ವರಕ್ಕ ಉರಿ ಅಂತಾರ ನಮ್ಮೂರ್ ಸೈಡ್ ಜ್ವರನ ಅಂತಾರ ಇವ್ರ ಸೈಡ್ ಉರಿ ಅಂತ ದಿನ ಬೇರೆ ಬೇರೆ ಅದಾವ ಇವು. ಸೊ ಕಾಯಿ ಹೊಡೆದಿ ನೋಡ್ರಿ ಬರೀ ಒಳಕ್ ಹೋಗಿ ಹಂಗ ತಗೊಂಬ ನೋಡಿ ನೀರೆಲ್ಲ ಕೈಗ ಇಲ್ಲಿ ಬಾ ಇಲ್ಲಿ ನಮ್ಮ ಜನದ ಮುಂದೆ ಕೊಟ್ಟು ಮತ್ತೆ ಎಲ್ಲ ನೋಡ್ತಿರ್ತಾರ ಅವ್ರು ಹೌದು ಮತ್ತೆ ನೋಡ್ತಿರ್ತಾರ ನೋಡೋ ಟೈಮ್ ಮತ್ತೆ ಅವ್ರ ಮುಂದೆ ನೀವು ಇಲ್ಲಿ ಬಂದು ನಿಂತ್ಕರಿ ಅದಕ್ಕೆ ನಾವು ಇಲ್ಲಿ 3 ಜನ ಮಾತ್ರ ಅಂತ ಅನ್ಕೊಳಕ್ ಹೋಗ್ಬಿಡ್ರಿ ಅಲ್ಲಿ ಲಕ್ಷಾಂತರ ಜನ ಸಾವಿರಾರು ಜನ ನೋಡ್ತಿರ್ತಾರೆ ನಮ್ಮ ವಿಡಿಯೋಸ್ ನಿನಗೆ ಕಟ್ಟಬೋದ ಕುಕ್ಮ ಹಚ್ಚಿಲ್ಲಲ್ಲ ಏನ್ ಮಾಡಿರ್ ಗೊತ್ತಾ ಏನಾದ್ರು ಬೀರ್ನ ಮೋಸ ಇಲ್ಲ ಕುಂಕುಮ ಮ್ಯಾಲ ಹಚ್ಚಾಕ್ಬಿಟ್ಟು ಅರ್ಶಿನ ಹಿಂಗ್ ಉದ್ದು ಅದೇ ಹಿಂಗ್ ನಾಮ ಬಳಸ್ಬಿಟ್ಟಿದ್ದಾರೆ ನೋಡಿ ನಾನು ಅಂದ್ರೆ ಜಾಸ್ತಿ ವೆರೈಟಿ ಮಾಡಿಲ್ಲ ನಾವು ಸುಮ್ಮನೆ ಸಿಂಪಲ್ ಸೊ ಇವಾಗ ಎಲ್ಲ ಪೂಜೆ ಮುಗೀತು ಇವಾಗ ಏನು ಮಾಡೋದಂದ್ರೆ ಏನೇನು ಐಟಮ್ಸ್ ಮಾಡಿದೀವಿ ಅಂತ ಇಡಿ ಮೆಲ್ಲಕ್ಕೆ ನಾವು ಕುಡಿದ್ರೆ ದೇವ್ರಿಗೆ ಹಾಕೊಂಡು ಹಾಕ್ತೀವಿ ಮತ್ತೆ ಅದ್ರ ದೇವ್ರದ್ದು ಐತಲ್ಲ ಪಶ್ಚಿಮಿಸಿಗೆ ಯಾರಿಗೆ ಒಯ್ದಾನೆ ಹೋದ್ಸತಿ ವರಮಲಕ್ಷ್ಮಿದಾಗ ಅದು ಡ್ರಮ್ ಮೇಲೆ ಇಟ್ಟು ಏನೇನೋ ಮಾಡಿದ್ದೀವಿ ಟೆಕ್ನಿಕ್ ಓಡಿಸಿ ಸರ್ಕಸ್ ಮಾಡಿದ್ದೆ ಅಂದ್ರೆ ಕೆಲಸ ಕೆಲ್ಸಕ್ಕೆ ಹೋಗಿದ್ದೆ ಮತ್ತೆ ಆ ಟೈಮ್ನಾಗ ಪುರ್ಸತ್ ಇದ್ದಿದ್ದಿಲ್ಲ ಮನುಷ್ಯನಾಗ ಇತ್ತು ಎಲ್ಲಿ ಕಾಣ ಕುಂತ ಟಕಡೆ ಮಾಡ್ತಾನ ವಿಡಿಯೋ ಮನುಷ್ಯನಾಗ ಇತ್ತು ಆದ್ರ ಕಾಣವಲ್ದು ಡ್ರಮ್ ಇತ್ತು ಮನ್ಯಾಗ ಡ್ರಮ್ ಆ ಡ್ರಮ್ನ್ಯಾಗ ಡ್ರಮ್ಮಿನ ಮೇಲೆ ಯಾವ್ದು ಬಟ್ಟೆ ಹಾಕಿ ಏನೇನೋ ಮಾಡಿದ್ವಿ ಆ ಟೈಮ್ನಾಗ ಒಟ್ಟ ಮಾಡ್ಬೇಕಂಬ ಮನುಷ್ಯನಾಗ ಇತ್ತ ಸೊ ಇವಾಗ ಇದು 2ನೇ ವರ್ಷ ಅವಾಗಿಂತ ಇವಾಗ ಒಂದ್ ಸ್ವಲ್ಪ ಬಹಳ ಖುಷಿಯಿಂದ ಇದೀವಿ ನಾವು ಹೌದು ಇವಾಗ ಫಸ್ಟ್ ನಮ್ಮ ಸಾನಿ ಬಂದು ಖುಷಿ ಪಡಿಸ್ತಿದ್ವಿ ನಮ್ಮ ಜೀವನನ ಇವಾಗ ನಮ್ಮ ಸಣ್ಣ ಮಗಳು ಬಂದು ಬಹಳ ಖುಷಿ ಪಡ್ಸಕತ್ತಾಳ ಇನ್ನೊಂದ್ ಏನಂತ ಅಂದ್ರ ನಾವು ಪೂಜೆ ನಮ್ಗೆ ಯಾವ ತರ ಗೊತ್ತೋ ಆ ತರ ಮಾಡಿವಿ ಯಾವ ತರ ಆಗಿತ್ತು ಅಂದ್ರೆ ಇವಾಗ ಈ ತರ ಮಾಡಿ ಆ ತರ ನಮಗ್ ಗೊತ್ತಿರೋದ್ ಮಾಡಿ ಯಾರನ್ನ ಕೇಳ್ಬಿಟ್ಟು ಮಾಡಲ್ಲ ನಾವು ನಮಗೆ ಅನ್ಸಿರೋದ್ ಮಾಡಿವಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಹೊಟ್ಟೆಗೆ ಹಾಕ್ಯಾರಿ ಇಷ್ಟೇ ಮತ್ತೇನ ಇವಾಗ ಐಟಮ್ಸ್ ಏನೇನ್ ಮಾಡಿವಿ ಅಂತ ತೋರಿಸ್ತೀವಿ ಬರೀ ವರಮಲಕ್ಷ್ಮಿ ಹಬ್ಬಕ್ಕ ನಮ್ಮ ಮನ್ಯಾಗ ಐಟಮ್ಸ್ ಏನೇನ್ ಮಾಡಿವಿ ಅಲ್ಲಿ ಒಳಗಿಟ್ಟಿನಿ ಒಳಗೆ ಮುಚ್ಚಿಟ್ಟ ಅದಕ್ಕೆ ಮುಗಿಸಿದಾಗ ಅರ್ಶಿನ ಕುಂಕುಮ ನೋಡ್ರಿ ಅಲ್ಲ ಅರ್ಶಿನ ಕುಂಕುಮ ಕೊಡಕ್ ರೆಡಿ ಅರ್ಶಿನ ಕುಂಕುಮ ಕೊಡಕ್ ಬಂದವ್ರಿಗೆ ತಗೊಂಡೋಗಿ ಬಂದವ್ರಿಗೆ ಕುಬುಸ ಮತ್ತೆ ಕುಂಕುಮ ಅರ್ಶಿನ ಕುಂಕುಮ ರೆಡಿ ಮಾಡಕತ್ತಾರ ಇವಾಗ ಬರೋದಷ್ಟೇ ಫಸ್ಟ್ ಯಾರು ಫಸ್ಟ್ ಯಾರು ಜ್ಯೋತಿ ಹ್ಞೂ ನೆಕ್ಸ್ಟ್ ನಮ್ಮ ಮಮ್ಮಿ ನೆಕ್ಸ್ಟ್ ನನ್ನ ಫ್ರೆಂಡ್ ಕುಬುಸ ಕುಂಕುಮ ಬಳಿ ಹಣ್ಣು ಇವನ್ನ ನೋಡ್ರಿ ಅರ್ಶಿನ ಕುಂಕುಮ ಹಚ್ಚಕತ್ತಾರ ಈ ಕಡೆ ರೇಖಾ ಫೋನ್ ಮಾಡ್ಯಾರ ಕೃಷ್ಣ ಊಟ ಮಾಡಕತ್ತಾನ ಏನೇನು ಮಾಡಿವಿ ಅಂತಂದ್ರೆ ಅನ್ನ ಹೋಳ್ಗಿ ಸಾರು ಮತ್ತು ಬಜ್ಜಿ ಹೋಳ್ಗಿ ತುಪ್ಪ ಅಷ್ಟೇ ರೀ ಹೆಂಗಾಗೈತೆ ಅಂತೇಳಿ ಇಲ್ಲ ಐತಿ ಟೇಸ್ಟ್ ಆಗೈತಿ ಭಾರಿ ಆಗೈತಿ ತೋರ್ಸಿ ಏನೇನು ಮಾಡಿದ್ವಿ ಅದೇ ಬಜ್ಜಿ ಹೋಳ್ಗಿ ತುಪ್ಪ ಅನ್ನ ಸಾಂಬಾರು ಈ ಸೈಡ್ ಒಬ್ಬಟ್ಟು ಅಂತಾರಲ್ಲ ಸೈಡ್ ಹಾಲು ನನಗೆ ಒಂದು ಬಟ್ಲಾಗ ಹಾಕ್ಯಂಬ ಸೈಡ್ ಹೋಗಿರೋ ಬಟ್ಲ ಹಾಲು ಹಾಕಂಬ ಹೋಗ್ಜತಿ ಟೇಸ್ಟ್ ಭಾರಿ ಆಗೈತಿ ಒಬ್ಬಟ್ಟು ಬಜ್ಜಿ ಬಜ್ಜಿ ಬೇಸಿಲ್ಲ ಇಲ್ಲ ನಾನು ಮಾಡೀನಿ ಬೇಸಾಗೈತಿ
ನೋಡಿ ಎಷ್ಟು ಜರಿತಿಲಿ ಔಟ್ ಆಗಿರ್ತ ನೋಡು. ನಂಗಾರ ಹೋಳಿಗೆ ಚೆನ್ನಾಗಿಲ್ಲ ಅಂದ್ರೆ ಹೋಳಿ ನಾನೇ ಮಾಡಿನಲ್ಲ. ಮಮತನ್ ಕೈ ಐತೆ ಅದಕ್ಕೆ ಟೇಸ್ಟ್. ಮಮತಂದ್ ಯಾವ್ದು ಕೈ ಇಲ್ಲ. ಮಮತಂದು ಯಾಕಿಲ್ಲ, ಅರ್ಧ ನಾನ್ ಮಾಡಿನಿ, ಅರ್ಧ ಬಿಟ್ಬಿಡು. ಬರ್ರಿ ಎಲ್ಲರೂ ಊಟ ಮಾಡಮ್ರಿ. ಒಬ್ಬನೇ ಮಾಡ್ತಿದ್ದೀನಿ. ತುಪ್ಪ ಹಾಲು ಮಾಡ್ರಿ ಬಂದಿಗೆಸಿಂದ. ನಾವು ಮಾಲ್ನೆ ತಗೊಂಡಿದ್ವಲ್ಲ ಬಟ್ಟೆ ಹೆಂಗ್ ಕಾಣಿಸ್ತದೆ ಸರಿಯಾಗಿ ಕಾಣಿಸಲ್ಲ. ಸ್ವೆಟ್ರ್ ಕಾಣಿಸುತ್ತೆ. ಹುಡುಗಿ ನೋಡಕ್ ಬರ್ತಾರ ನೋಡು, ಅವ್ರು ಹಿಂಗೆ ಕುಂತಿರ್ತಾರ ಹಿಂಗೆ ಉಣ್ತಿರ್ತಾರ. ಡಿಸೆಂಟ್ ಆಗಿದೆ ತರ. ಹಿಂಗೆ ಕುಂತ ಹಿಂಗೆ ಉಣ್ತಿರ್ತಾರ. ಇನ್ನ ಡಿಸೆಂಟ್ ಮಾಡ್ತಾರ ನೋಡ್ರಿ. ಇವಾಗ ಏನಂತಂದ್ರ ನಾನು ಕ್ಯಾಮ್ರಾ ಆಫ್ ಮಾಡ್ತೀನಿ ಆಯ್ತಾ. ಏ ಹೋಳಿಗೆ ಜಾಸ್ತಿ ಆತ್ ತೆಗಿದನು. ನಾನು ಉಣ್ತೀನಿ ಬಾ. ಮದುವೆ ಹೆಣ್ಣು ಮದುವೆ ಗಂಡು ಊಟ ಮಾಡ್ತಾವ್ರಿ ಇವಾಗ. ಇದು ಡಿಸೆಂಟ್, ಇದು ಒಂದ್ ಆಗಲ್ಲ ಅಂದ್ರೆ ನನಗೆ ಅದು ಒಂದ್ ಆಗಲ್ಲ. ನನ್ನ ಹೇಳ ಕಿತ್ತದನ ಏನ್ ಕಿತ್ಲಿ ಪೆನ್ನ ಕಿತ್ತ ಕಿತ್ಲಾ. ಸೊ ನೋಡ್ರಿ, ಅರ್ಶಿನ ಕುಂಕುಮ ತಗೊಳಕ ದ್ರೌಪದಿ ಅವ್ರು ಬಂದಿದ್ದಾರೆ. ಹಾಯ್ ಮಾಡ್ಬಿಡಿ ಈ ಕಡೆ. ಹಾಯ್ ಗಾಯ್ಸ್. ಕೃಷ್ಣ ನೋಡಕ್, ಕೃಷ್ಣ ಚೆನ್ನಾಗೈತಾ? ನಿನ್ನೆ ತಗೊಂಬಂದಿದ್ದಿ. ಸೂಟ ಆತಲ್ಲ ಮನೆಗೆ. ಏನ ಪೇಂಟ್ ಹೆಂಗೈತಿ ಇವತ್ತು ಬಂದ್ರಿ? ಭಾಳ ದಿವಸ ಬಿಟ್ಟು. ಹ್ಮ್, ಹೆಂಗೈತಿ ಪೇಂಟ್? ಹಳೆ ಮನೆಗೆ ಈ ಕಡೆ ಅರ್ಶಿನ ಕಲರ್ ಇತ್ತು, ಅರ್ಶಿನ ಕಲರ್ ಇಲ್ಲಿ ವೈಟ್ ಇತ್ತು. ಇದೇ ಕಲರ್ ಇತ್ತು, ಇದೇ ಕಲರ್ ಇತ್ತು. ಸೆಂಟ್ರ್ ಮಾತ್ರ ನಾನು ಇದನ್ನ ನೋಡಿಸಿ, ಅಂದ್ರೆ ನಾನು ಕೇಳ್ಬಿಟ್ಟು ಮಾಡಿಸ್ಕೊಂಡಿರೋದು ಇದನ್ನ. ಎಲ್ಲರೂ ಊಟಕ್ಕೆ ಕುಂತೀವಿ ಈಗ ನೋಡಿ. ಎಲ್ಲರೂ ಊಟಕ್ಕೆ ಕುಂತೀವಿ. ಅವ್ರು ಏನು ಮಾತಾಡ್ರಿ ಅಕ್ಕರೆ ಹೋಗಿ ಗಮನಕ್ಕೆ. ಅಲ್ಲಿ ಎಲ್ಲರೂ ಬಿಗ್ ಬಾಸ್ ನೋಡ್ಲತ್ತಾರ. ಅದಕ್ಕೆ ಹೆಂಗಾಗಿತ್ತು ಹೋಳಿಗೆ? ಸ್ವೀಟ್ ಇಷ್ಟ ಇಲ್ಲ ಅಲ್ಲ, ಅದಕ್ಕೆ ಅಲ್ಲ ಟೇಸ್ಟ್ ಆಗೈತೆ, ಚಲೋ ಆಗೈತಿಲ್ಲ ಅಂತ. ಟೇಸ್ಟ್ ಚೆನ್ನಾಗೈತಿಲ್ಲ. ತುಪ್ಪ ಹಪ್ಪಳ ಕಾಂಬಿನೇಷನ್ ನೋಡ್ರಿ. ಅರ್ಶಿನ ಕುಂಕುಮ ಬಂದು ನಾವೇ ನೆನಪು ಮಾಡ್ಬೇಕು ಇವ್ರಿಗೆ. ಅರ್ಶಿನ ಸೊ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಏನಪ್ಪ ಅಂದರೆ, ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ವಿ. ಅದು ಎಲ್ಲಿಗೆ ಅಂತ ನೀವು ಮುಂದೆ ನೋಡ್ರಿ. ಒಟ್ಟ ಹೊಂಟೀವಿ ನೋಡ್ರಿ. ಮಮತಾ ಸೀರೆ ಹಾಕ್ಯಂಡು ಮಿಂಚಕತ್ತಲ್ಲ ನೋಡ್ರಿ ಹೆಂಗ್ ಕಾಣಿಸ್ತದ ಸೀರೆ? ಹಸಗಾಗಿ.